ಕಲಬೆರಕೆ ಕಳ್ಳರು ಈ ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ಕೂಡ ಬಿಟ್ಟಿಲ್ಲ. ಎಂಥ ದುರಂತ ಸಂಗತಿ ನೋಡಿ ಇದು. ಕಲಬೆರಕೆ ತುಪ್ಪ ಹಾಕಿದ್ದಾರೆ, ಹಾಕಬಾರದ ಫ್ಯಾಟ್ಗಳನ್ನು ಅದಕ್ಕೆ ಹಾಕಿದ್ದಾರೆ. ತಮಿಳುನಾಡಿನ AR ಡೇರಿ ಅದಕ್ಕೀಗ FSSAI ಸಂಸ್ಥೆ ನೋಟಿಸ್ ಅನ್ನು ಕೊಟ್ಟಿದೆ. ಅಂದ್ರೆ ಆಹಾರ ಸುರಕ್ಷತಾ ಸಂಸ್ಥೆ ಇದೆಯಲ್ಲ, ಅದು ನೋಟಿಸ್ ಅನ್ನು ಕೊಟ್ಟಿದೆ. ಕಲಬೆರಕೆ ಆಗಿಲ್ಲ, ಒಳ್ಳೆ ತುಪ್ಪ ಮಾತ್ರ ಕಳಿಸಲಾಗಿದೆ ಅನ್ನುವಂಥ ಮಾತುಗಳಿತ್ತಲ್ಲ. ಈಗ AR ಕಂಪನಿ ಕೂಡ ಅದನ್ನೇ ಹೇಳ್ತಾ ಇದೆ. AR ಡೇರಿ ಇಲ್ಲ, ನಾವು ಬಹಳ ತುಂಬ ಸ್ವಚ್ಛವಾಗಿರೋದನ್ನು ನಾವು ಕಳಿಸಿದ್ವಿ ಅಂತ. ನೋಡಿ, ಯಾವಾಗ ನಮ್ಮ ಕರ್ನಾಟಕದ ನಂದಿನಿ ಬಿಟ್ರಲ್ಲ, ಅಲ್ಲಿಂದ ಶುರುವಾಯ್ತು ನೋಡಿ ಇವರಿಗೆ ದುರ್ದಶೆ. ನೀವು ಯಾವ ಕ್ವಾಲಿಟಿ ಬಗ್ಗೆನಾದರೂ ದನಿ ಎತ್ತಬಹುದು. ಅದರ ಒಂದು ಸಂಗತಿ, ನಮ್ಮ ಕರ್ನಾಟಕದ ನಂದಿನಿ ಆಗಿರ್ಬೋದು, ಆ ಕಡೆ ಗುಜರಾತಿನ ಡೇರಿಗಳು, ಅದರಲ್ಲಿ ಅಮೂಲ್, ಅದರ ಬಗ್ಗೆ ದನಿ ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಈ ನಮ್ಮ ತುಪ್ಪ ತಗೊಳ್ಳೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರು ಕಿರಿಕಿರಿ ಮಾಡೋದು ನೋಡಿ ಅನ್ನಿಸ್ತು ಇವ್ರಿಗೆ. ಓಹೋ, ಇಲ್ಲೇನೋ ನಡೀತಾ ಇದೆ ಅಂತ. ಅಂದರೆ ಈ ದುಷ್ಟರು, ಈ ಪಾಪಿಗಳು ಪ್ರಸಾದವನ್ನು ಕೂಡ ಬಿಟ್ಟಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಇವರಿಗೆ ದೊಡ್ಡ ಮಟ್ಟದ ಪ್ರಸಾದ ಕಾದಿದೆ ಅಂತ ಅರ್ಥ. ದೇವ್ರ ವಿಚಾರದಲ್ಲಿ ಆಟ ಆಡೋದವರಿಗೆ ಇವರು ಈ ಕಲಬೆರಕೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ, ನಮ್ಮ ಭಾವನೆಗಳಿದೆಯಲ್ಲ, ಅದರಲ್ಲಿ ಕಲಬೆರಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಪ್ರಶ್ನೆ ಬೇರೆ. ಆದರೆ ಪ್ರಸಾದವನ್ನೂ ಬಿಡದಿರುವಂಥ ದುರುಳರು, ದುಷ್ಟರು, ಪಾಪಿಗಳಿದಾರಲ್ಲ ನಮ್ಮ ಸಮಾಜದಲ್ಲಿ, ಅದಕ್ಕೇನು ಹೇಳ್ತೀರಿ ಹೇಳಿ? ಬರೀ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರು ತಿರುಮಲ ದೇವಸ್ಥಾನದ ಮುಂಭಾಗದಲ್ಲಿದ್ದಾರೆ. ಶಿವರಾಜ, ನಾವು ಮೊನ್ನೆ ನೀವು ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀರಿ, ಸಾಕಷ್ಟು ಜನರ ಜೊತೆ ಮಾತಾಡಿದ್ದೀರಿ. ಈಗ ಸಂಸ್ಥೆಯಿಂದ FSSAI ಸಂಸ್ಥೆ ಒಂದು ನೋಟಿಸನ್ನು ಕೂಡ ಜಾರಿಗೊಳಿಸಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ವಿವರಗಳನ್ನು ಕೊಡಿ ಅಂತ. ಸಂಬಂಧಪಟ್ಟಂಥ ಡೇರಿ ಕೂಡ ಹೇಳ್ತಾ ಇದೆ, ಇಲ್ಲ ನಾವು ಭಾಳ ತುಂಬ ಸ್ವಚ್ಛವಾಗಿರುವಂಥ ತುಪ್ಪವನ್ನೇ ನಾವು ಕೊಟ್ಟಿದ್ದೀವಿ, ನಾವು ಒರಿಜಿನಲ್ ತುಪ್ಪವನ್ನೇ ಕೊಟ್ಟಿದ್ದೀವಿ ಅನ್ನುವಂಥದ್ದು. ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಿವರಾಜ್? ರಂಗನಾಥ್, ಖಂಡಿತವಾಗಲೂ ಕಳೆದ ಕೆಲ ದಿನಗಳಿಂದ ತಿರುಪತಿ ತಿಮ್ಮಪ್ಪನ ಮಹಾಪ್ರಸಾದವಾಗಿರುವಂಥ ಲಡ್ಡುವಿನ ವಿಚಾರವಾಗಿ ಸಾಕಷ್ಟು ಒಂದು ಚರ್ಚೆಗಳಾಗ್ತಾ ಇದ್ದಾವೆ. ಈಗಾಗಲೇ ಅದರಲ್ಲಿ ಕೊಬ್ಬಿನ ಫ್ಯಾಟ್ ಮಿಕ್ಸ್ ಆಗಿದೆ ಅನ್ನೋ ರೀತಿಯಾಗಿ ನಿನ್ನೆಯಿಂದಲೂ ಕೂಡ ಒಂದು ಶಾಂತಿ ಹೋಮವನ್ನು TTD ವತಿಯಿಂದ ಇಲ್ಲಿ ಮಾಡಲಾಯಿತು. ಎಲ್ಲ ಕಡೆ ಎಲ್ಲೆಲ್ಲಿ ಆ ಒಂದು ಲಡ್ಡುವನ್ನು ತಯಾರು ಮಾಡ್ತಾರೋ ಎಲ್ಲೆಲ್ಲವೂ ಕೂಡ ಪಂಚಗವ್ಯ ಕುಂಭ ಪ್ರೋಕ್ಷಣವನ್ನು ಮಾಡಲಾಯಿತು. ಭಕ್ತರಲ್ಲಿ ಮತ್ತೆ ನಂಬಿಕೆ ತರಬೇಕು. ಈ ರೀತಿಯಾಗಿ ಹಿಂದೆ ಇದ್ದಂಥ ಸರ್ಕಾರ ಏನು ಮಾಡಿದೆ, ಲ್ಯಾಬ್ ರಿಪೋರ್ಟ್ನಲ್ಲಿ ಈ ಒಂದು ಬೀಫ್ ಟ್ಯಾಲೋ ಇದೆ, ಫಿಶ್ ಆಯಿಲ್ ಇದೆ, ಅದೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಭಕ್ತರಿಗೆ ದೊಡ್ಡ ಮಟ್ಟದ ಒಂದು ಗೊಂದಲ ಉಂಟಾಗಿತ್ತು. ಹೀಗಾಗಿ ನೆನೆ ಶಾಂತಿ ಹೋಮ ನಡೆಸಿ ಆ ಒಂದು ಭಕ್ತರ ನಂಬಿಕೆಯನ್ನು ಉಳಿಸುವಂಥ ಕೆಲಸವನ್ನು TTD ಮಾಡಿದೆ. ಮತ್ತೊಂದು ಕಡೆ ಈಗಾಗಲೇ ಈ ಒಂದು ತುಪ್ಪವನ್ನು ಏನು ಸಪ್ಲೈ ಮಾಡಿದ್ರು ತಮಿಳುನಾಡಿನ AR ಡೇರಿ ಅವರು, ಅವರಿಗೆ ಇವತ್ತು FSSAI ಅವರು ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಭಾರತೀಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದ ವತಿಯಿಂದ ಒಂದು ನೋಟಿಸ್ ಕೊಟ್ಟು ಒಂದು ಸ್ಪಷ್ಟನೆಯನ್ನು ಕೇಳಿದ್ದಾರೆ. ಇಷ್ಟು ವರ್ಷಗಳ ಕಾಲ ನೀವು ಕೊಟ್ಟಂಥ ತುಪ್ಪದ ಕ್ವಾಲಿಟಿ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೇಳಿರುವಂಥದ್ದು. ಆದರೆ ಎಲ್ಲೊಂದು ಕಡೆ AR ಒಂದು ಡೈರಿ ಕಂಪನಿಯವರು ಒಂದು ದಿಮಾಕಿನ ಪ್ರದರ್ಶನ ಕೂಡ ಅಂತಲೇ ಹೇಳ್ಬೋದು. ನಾವು ಯಾವುದೇ ರೀತಿಯ ಕಲಬೆರಕೆಯ ತುಪ್ಪವನ್ನು ಸಪ್ಲೈ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದೆಲ್ಲ ವಿವಾದಕ್ಕೂ ಪ್ರಮುಖ ಕಾರಣವಾಗಿದ್ದು ಈಗ ಕಳೆದ ಹಿಂದಿನ ಸರ್ಕಾರ ಸಪ್ಲೈ ಮಾಡಿದ್ದು. ನೀವು ಖಂಡಿತವಾಗಲೂ ಒಳ್ಳೆ ವಿಚಾರವನ್ನು ಹೇಳಿದ್ರಿ. ನಮ್ಮ ನಂದಿನಿ ತುಪ್ಪವನ್ನು ಕಳೆದ 4 ವರ್ಷಗಳಿಂದ ನಿಲ್ಲಿಸಲಾಗಿತ್ತು. ಎಲ್ಲೊಂದು ಕಡೆ ಅದು ಕೂಡ ಒಂದು ರೀತಿಯಲ್ಲಿ ತಿರುಮಲ ತಿಮ್ಮಪ್ಪನಿಗೆ ದೊಡ್ಡ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ಈಗ TTD ಅವರು ಎಚ್ಚೆತ್ತುಕೊಂಡು ನಂದಿನಿ ತುಪ್ಪವೇ ಹೆಚ್ಚು ಬೇಕು ಅಂತ ಮತ್ತಷ್ಟು ಒಂದು ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಏನೇ ಆಗಲಿ, ಇವತ್ತು ನಾನು ನಿಮ್ಮ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ಗಣನೀಯವಾಗಿ ಭಕ್ತರ ಸಂಖ್ಯೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ರಂಗನಾಥ್. ಯಾಕಂದರೆ ಕಳೆದ 2-3 ದಿನಗಳಿಂದ ನಾವು ಹೋಲಿಕೆ ಮಾಡಿದ್ರೆ ಇವತ್ತು ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ನಿನ್ನೆ ನಡೆಸಿದಂಥ ಶಾಂತಿ ಹೋಮ ಭಕ್ತರಲ್ಲಿ ಮತ್ತಷ್ಟು ಒಂದು ಭಕ್ತಿ ಭಾವನೆಯಿಂದ ಒಂದು ನಂಬಿಕೆಯನ್ನು ತರಿಸಿರುವಂಥದ್ದು ನೋಡ್ತಾ ಇರ್ಬೋದು. ಎಷ್ಟು ಮಟ್ಟಿಗೆ ಒಂದು ಕ್ರೌಡ್ ಇದೆ. ಪ್ರತಿನಿತ್ಯ ಲಕ್ಷಾಂತರ ಮಂದಿ ಬಂದು ತಿಮ್ಮಪ್ಪನವನ್ನು ದರ್ಶನ ಮಾಡ್ತಾರೆ. ಆ ಏಡುಕೊಂಡಲವಾಡ ವೆಂಕಟರಮಣ ನಮ್ಮನ್ನೆಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಪಾಡಬೇಕು ಅಂತ ಪ್ರತಿನಿತ್ಯ ಬರ್ತಾರೆ. ಲಡ್ಡುಗಳಷ್ಟೇ ಪ್ರತಿನಿತ್ಯ 3 ಲಕ್ಷದಷ್ಟು ಲಡ್ಡುಗಳು ತಯಾರು ಮಾಡಲಾಗ್ತು. ಅದಕ್ಕೂ ಇನ್ನೂ ಕೂಡ ಅಷ್ಟೇ ಡಿಮ್ಯಾಂಡ್ ಇದೆ. ಎಲ್ಲೋ ಸ್ವಲ್ಪ ಮಟ್ಟ ಭಕ್ತರಷ್ಟೇ ಗೊಂದಲವಿರುವಂಥದ್ದು. ತಿಮ್ಮಪ್ಪ ಏನೇ ಕೊಟ್ಟರು ನಾವು ಪ್ರಸಾದವಾಗಿ ಸ್ವೀಕರಿಸ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಕೂಡ ತಿರುಮಲ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಸಹಜವಾಗಿ ಹೆಚ್ಚಾಗಿದೆ. ಒಂದಷ್ಟು ಸ್ಪಷ್ಟ, ಲಡ್ಡು ವಿಚಾರದಿಂದಾಗಿ ಸ್ವಲ್ಪ ಮಟ್ಟಿಗೆ ಒಂದು ಕಳಂಕ ಬಂದಿತ್ತು. ಆ ದೋಷ ಪರಿಹಾರವನ್ನು ನಿನ್ನೆ TTD ವಂತಿದ ಶಾಂತಿ ಹೋಮ ಮಾಡಿದ್ದಾರೆ. ರಾಮಕೃಷ್ಣ ದೀಕ್ಷಿತ್ ಅವರ ನೇತೃತ್ವದಲ್ಲಿ ನಡೆಯಿತು. ಇದು ಎಲ್ಲೋ ಒಂದು ಕಡೆ ಭಕ್ತರಲ್ಲಿ ಒಂದು ನಂಬಿಕೆ ಭಾವನೆ ಸೃಷ್ಟಿದೆ ಅಂತಲೇ ಹೇಳ್ಬೋದು ರಂಗನಾಥ್. ತಮ್ಮೆಲ್ಲ ಮಾಹಿತಿಗೆ ಶಿವರಾಜ್.